ನಮಸ್ತೆ ಸ್ನೇಹಿತರೆ, ಅಭಿತ್ಯು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಧಾನ್ಯಗಳ ರಾಣಿ ಎಂದೇ ಖ್ಯಾತಿ ಹೊಂದಿರುವ ಹಾಗೂ ಪ್ರಮುಖ ವಾಣಿಜ್ಯ ಬೆಳೆಯಾದ ಮೆಕ್ಕೆಜೋಳದ ನಾಟಿ ಮಾಡುವ ವಿಧಾನದ ಕುರಿತು ಮಾಹಿತಿಯನ್ನು ನೀಡಲಿದ್ದೇವೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಬಿತ್ತನೆ ಮಾಡುವ ಮೊದಲು ನಾಟಿಗಾಗಿ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಟ್ರ್ಯಾಕ್ಟರ್ನ ಸಹಾಯದಿಂದ ಕೃಷಿ ಭೂಮಿಯನ್ನು ಹದವಾಗಿ ಉಳುಮೆ ಮಾಡಿ ದೊಡ್ಡ ದೊಡ್ಡ ಹೆಂಟೆಗಳನ್ನು ಪುಡಿ ಮಾಡಿ ಸಮತಟ್ಟಾಗಿ ಮಾಡಿಕೊಳ್ಳಬೇಕು. ನಂತರ 1 ಎಕರೆಗೆ 3 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಕೃಷಿ ಭೂಮಿಯ ಮಣ್ಣಿನೊಂದಿಗೆ ರೋಟರಿ ಹೊಡೆಯುವುದರ ಮೂಲಕ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಸ್ನೇಹಿತರೆ, ನೀವು ಈ ಫೋಟೋದಲ್ಲಿ ನೋಡ್ತಾ ಇರೋದು ರೋಟರಿ ಹೊಡೆಯುವ ಯಂತ್ರ. ಈ ಯಂತ್ರದ ಬಳಕೆಯಿಂದ ಕೃಷಿ ಭೂಮಿಯಲ್ಲಿನ ದೊಡ್ಡ ದೊಡ್ಡ ಹೆಂಟೆಗಳು ಸಣ್ಣದಾಗಿ ಪುಡಿಯಾಗ್ತವೆ. ಅಲ್ಲದೆ ಕೃಷಿ ಭೂಮಿಗೆ ಬಳಸುವಂತಹ ಕೊಟ್ಟಿಗೆ ಗೊಬ್ಬರ ಮತ್ತು ಕೃಷಿ ಭೂಮಿಯ ಮಣ್ಣು ಎರಡೂ ಕೂಡ ಒಂದೇ ಹದವಾಗಿ ಸಮವಾಗಿ ಸರಿಸಮ ಪ್ರಮಾಣದಲ್ಲಿ ಮಿಶ್ರಣ ಹೊಂದುತ್ತವೆ ಸ್ನೇಹಿತರೆ. ಮುಂದುವರಿದು ನಾಟಿ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತಮ ಗುಣಮಟ್ಟದ ಬೀಜೋಪಚಾರಕ್ಕೆ ಒಳಗಾದ ಮೆಕ್ಕೆಜೋಳದ ಬೀಜಗಳನ್ನು ಆಯ್ದು ತರಬೇಕಾಗತ್ತೆ ಸ್ನೇಹಿತರೆ. ನಾವು 2 ರೀತಿಯ ಮೆಕ್ಕೆಜೋಳದ ತಳಿಗಳನ್ನು ನಾಟಿ ಮಾಡಲು ಬಳಸಿದ್ದೇವೆ ಸ್ನೇಹಿತರೆ. ನಮ್ಮ ಕಡೆ ಮಾನ್ಸೂನ್ ಪ್ರಭಾವ ಹೆಚ್ಚಾಗಿರುವುದರಿಂದ ಬಿತ್ತನೆಗೆ ತಳಿಗಳ ಆಯ್ಕೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಹೈಟೆಕ್ ಮತ್ತು ಗಂಗಾ ಕಾವೇರಿ ಅನ್ನೋ 2 ಹೈಬ್ರಿಡ್ ಸೀಡ್ಸನ್ನು ಯೂಸ್ ಮಾಡಿದ್ದೀವಿ. ಈ ತಳಿಗಳ ವಿಶೇಷತೆ ಏನೆಂದರೆ, ಈ 2 ತಳಿಗಳು ಬೆಳವಣಿಗೆ ಹೊಂದಲು ಹೆಚ್ಚಿನ ತೇವಾಂಶ ಬೇಕು. ಜೋರಾದ ಗಾಳಿ ಮತ್ತು ಮಳೆಗೆ ಅಷ್ಟು ಸುಲಭವಾಗಿ ನೆಲಕ್ಕೆ ಬೀಳುವುದಿಲ್ಲ ಮತ್ತು 1 ಎಕರೆಗೆ ಸರಿಸುಮಾರು 30 ರಿಂದ 40 ಕ್ವಿಂಟಾಲ್ ಇಳುವರಿಯನ್ನು ನೀಡ್ತವೆ. ಮುಂದುವರೆದು ಈಗ ಉಳುಮೆ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ. ಹದ ಮಾಡಿದ ಕೃಷಿ ಭೂಮಿಯಲ್ಲಿ ಸಾಂಪ್ರದಾಯಿಕವಾಗಿ ನೇಗಿಲು ಮತ್ತು ಎತ್ತುಗಳ ಸಹಾಯದಿಂದ ಸಾಲುಗಳನ್ನು ಹೊಡೆದುಕೊಳ್ಳಬೇಕು. ಸ್ನೇಹಿತರೆ, ಗಟ್ಟಿಯಾದ ನೆಲಕ್ಕೆ ನಾವು 1 ನೇಗಿಲನ್ನು ಬಳಸಿ 2 ಇಂಚು ಆಳಕ್ಕೆ ಸಾಲುಗಳನ್ನು ಹೊಡ್ಕೋತೀವಿ. ಅದೇ ನೆಲ ತುಂಬ ಸ್ಮೂತ್ ಅಂದರೆ ತುಂಬ ಶುಭ್ರ ಆಗಿದ್ದರೆ 3 ಸಾಲುಗಳುಳ್ಳ ಸಾಲು ಮಣೆಯಲ್ಲಿ 2 ಇಂಚು ಆಳಕ್ಕೆ ಸಾಲುಗಳನ್ನು ಹೊಡ್ಕೋತೀವಿ. ನಮ್ಮ ಕೃಷಿ ಭೂಮಿಯಲ್ಲಿರುವುದು ಎರೆಮಣ್ಣು ಸ್ನೇಹಿತರೆ. ಈ ಎರೆಮಣ್ಣು ತುಂಬ ಗಟ್ಟಿಯಾಗಿದ್ದರಿಂದ ನಾವು ಒಂಟಿ ಸಾಲು ಮಣೆಯನ್ನು ಬಳಸಿ ಅಂದರೆ ಒಂಟಿ ನೇಗಿಲನ್ನು ಬಳಸಿ ಉಳುಮೆ ಮಾಡಿದ್ದೀವಿ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇರೋದು ಒಂಟಿ ಸಾಲು ಮಣೆ ಸ್ನೇಹಿತರೆ. ಪ್ರತಿ ಸಾಲಿನಿಂದ ಸಾಲಿಗೆ 2 ಅಡಿ ಅಂತರ ಇರೋ ರೀತಿ ಸಾಲುಗಳನ್ನು ಹೊಡ್ಕೋಬೇಕು ಸ್ನೇಹಿತರೆ. ಹೀಗೆ ಸಾಲುಗಳನ್ನು ಹೊಡೆದ ನಂತರ ಮೊದಲು ಪ್ರತಿ ಸಾಲುಗಳಿಗೂ DAP ಗೊಬ್ಬರವನ್ನು ಉದುರಿಸಬೇಕು. ನಂತರ ಜೋಳದ ಬೀಜಗಳನ್ನು ಬಿತ್ತನೆ ಮಾಡಬೇಕು.
ಹೀಗೆ ಗೊಬ್ಬರವನ್ನು ಹಾಕಿದ ನಂತರ ಪ್ರತಿ ಸಾಲುಗಳಿಗೆ ಬೀಜ ಬಿತ್ತನೆ ಆರಂಭಿಸಬೇಕು. ಗುಣಿಯಿಂದ ಗುಣಿಗೆ 1 ಅಡಿ ಅಂತರವನ್ನು ಕಾಯ್ದುಕೊಳ್ಳಬೇಕು. ಬಿತ್ತನೆ ಕಾರ್ಯ ಸಂಪೂರ್ಣವಾದ ನಂತರ ಸಾಲು ಮುಚ್ಚುವ ಮರದ ಸಹಾಯದಿಂದ ಬಿತ್ತನೆ ಮಾಡಿದ ಸಾಲುಗಳನ್ನು ಕೊನೆಯದಾಗಿ ಮುಚ್ಚಬೇಕು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರೋದು ಸಾಲು ಮರ ಸ್ನೇಹಿತರೆ. ಮಳೆಯಾಶ್ರಿತವಲ್ಲದೆ ನೀರಾವರಿ ಬೆಳೆಯಾಗಿ ಬಿತ್ತನೆ ಮಾಡಿದಾಗ ಬಿತ್ತನೆ ಕಾರ್ಯ ಮುಗಿದ ನಂತರವೇ ನೀರು ಹಾಯಿಸಬೇಕು. ಮಳೆಯಾಶ್ರಿತವಾಗಿ ಬೆಳೆಯನ್ನು ನಾಟಿ ಮಾಡಿದಲ್ಲಿ ಬರುವ ಮಳೆಯೇ ನೀರಿನ ಅವಶ್ಯಕತೆಯನ್ನು ಪೂರೈಕೆ ಮಾಡುತ್ತದೆ. ಇದಿಷ್ಟು ಮೆಕ್ಕೆಜೋಳದ ನಾಟಿ ವಿಧಾನದ ಮಾಹಿತಿಯಾಗಿದೆ. ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲವಾದಲ್ಲಿ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.